ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಎರಡು ಜಾತಿ ಇರ್ತಾವೆ, ಒಂದು ಸುಶಿಕ್ಷಿತ ಮತ್ತೊಂದು ಅಶಿಕ್ಷಿತ. ಒಂದು ಸುಶಿಕ್ಷಿತ ಮತ್ತೊಂದು ಅಶಿಕ್ಷಿತ. ಯಾರು ಕಲ್ತಿದ್ರಿ ಅವ್ರಿಗೆ ಮನ್ಯಾಗ ಮರ್ಯಾದೆ ಇದ, ಊರಾಗ ಮರ್ಯಾದೆ ಇದ, ಓಣ್ಯಾಗ ಮರ್ಯಾದೆ ಇದ, ದೇಶದಾಗ ಮರ್ಯಾದೆ ಇದ. ಯಾರು ಕಲ್ತಿದ್ರಿ ಅವ್ರಿಗೆ ಮನ್ಯಾಗ ಮರ್ಯಾದೆ ಇದ, ಊರಾಗ ಮರ್ಯಾದೆ ಇದ, ಓಣ್ಯಾಗ ಮರ್ಯಾದೆ ಇದ, ದೇಶದಾಗ ಮರ್ಯಾದೆ ಇದ. ಯಾರು ಕಲ್ತಿಲ್ಲ ಅವ್ರ ಮೊದಲ ಮನ್ಯಾಗನ ಮರ್ಯಾದೆ ಇರುವುದಿಲ್ಲ, ಊರಾಗ ಇರುವುದಿಲ್ಲ, ಓಣ್ಯಾಗ. ಯಾರು ಕಲ್ತಿಲ್ಲ ಅವ್ರ ಮೊದಲ ಮನ್ಯಾಗನ ಮರ್ಯಾದೆ ಇರುವುದಿಲ್ಲ, ಊರಾಗ ಇರುವುದಿಲ್ಲ, ಓಣ್ಯಾಗ ಇರುವುದು. ಅದು ಶಿಕ್ಷಣ ಇವತ್ತು ನಮ್ಮ ಬದುಕಿನ, ನಮ್ಮ ಕಾಲದಾಗ ನಾವು ನಿಲ್ಲಬೇಕು. ನಮ್ಮ ಕಾಲದಾಗ ನಾವು ನಿಲ್ಲಬೇಕಾದ್ರೆ ಶಿಕ್ಷಣದ ಅವಶ್ಯಕತೆ ಬಹಳ ಇದೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಬಸಗೌಡ ಪಾಟೀಲ್ ಅವರು, ದಿವಂಗತ ಬಸಗೌಡ ಪಾಟೀಲ್ ಅವರು ಈ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸ ಅಪಾರವಾಗಿದೆ. ಈ ಒಂದು ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳಿಬೇಕು. ಇವತ್ತು ಕ್ವಾಂಟಮ್ ಆಫ್ ಎಜುಕೇಶನ್ ಇಸ್ ನಾಟ್ ನೆಸೆಸರಿ, ಕ್ವಾಲಿಟಿ ಆಫ್ ಎಜುಕೇಶನ್ ಇಸ್ ವೆರಿ ನೆಸೆಸರಿ. ಈಗ ಬಹಳ ಜನ ನಮ್ಮ ಸರ್ಕಾರ ಹಂಗ ಮಾಡಕತ್ತದ, ಕ್ವಾಂಟಮ್ ಆಫ್ ಎಜುಕೇಶನ್ ನೋಡಕತ್ತಾರ. ಎಷ್ಟು ಲಕ್ಷ ಹುಡುಗರು ಗಿಡಕತ್ತಾವ ನಮ್ಮ ಶಾಲೆ. ಲಕ್ಷ ಕಲ್ತವ್ರಿಗೆ ಗುಣಾಕಾರ ಭಾಗಾಕಾರ ಬರಲಿಲ್ಲ, ಲಕ್ಷ ತಗೊಂಡು ಏನ್ ಮಾಡುದಿಲ್ಲ. ಅದಕ್ಕೆ ಲಕ್ಷ ಅದಕ್ಕೆ ಹಿಂದಿನ ಹಿರಿಯರು ಹೇಳ್ತಾರೆ, 10 ಅಡಿಗಿಂತ ಒಂದು ಮುತ್ತಿನಂತ ಹಿರಿಯರ್ ಅಂತ ಹಿಂದಿನ ಹಿರಿಯರು ಹೇಳ್ತಾರೆ. ಲಕ್ಷ ಅದಕ್ಕೆ ಹಿಂದಿನ ಹಿರಿಯರು ಹೇಳ್ತಾರೆ, 10 ಅಡಿಗಿಂತ ಒಂದು ಮುತ್ತಿನಂತ ಹಿರಿಯರ್ ಅಂತ ಹಿಂದಿನ ಹಿರಿಯರು ಹೇಳ್ತಾರೆ. ಹಂಗ ನೀವು ಲಕ್ಷ ಕಲಿಸೋಕ್ಕಿಂತ 10,000 ಕಲಿಸ್ರಿ. ಆ 10,000 ಎಲ್ಲ ಇವತ್ತು ದಿವಸ ಬಂಗಾರದಂಗೆ ಇರಲಿ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಶಾಲೆಯೂ ಸಹಿತ ಒಳ್ಳೆಯ ಶಿಕ್ಷಣ ಗುರುಗಳು, ಗುರುಮಾತೆಯನ್ನು ಹೊಂದಿದೆ. ಬರುವಂತ ಉತ್ತರೋತ್ತರವಾಗಿ ಈ ಸಂಸ್ಥೆ ಬೆಳೆಯುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿ ಅವಕಾಶವನ್ನು ಮಾಡಿಕೊಡ್ಲಿ ಅನ್ನೋಂಥ ಮಾತನ್ನ. ಯಾಕಂದ್ರೆ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸ ಸರ್ಕಾರ ಮಾಡಲು ಹೋದ್ರೆ ಇವತ್ತು ನಾವೆಲ್ಲೋ ಶಿಕ್ಷಣಕ್ಕೆ ಕುಂಠಿತವಾಗಿ ಮಾಡಿದಂಗೆ ಆಗ್ತದೆ. ಇವತ್ತು ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ. ಈ ಕನ್ನಡ ಶಾಲೆಗಳಿಗೆ ನಾವು ಹೋಗ್ತೀವಿ, ನೋಡ್ತೀವಿ, ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ. ಮ್ಯಾಥ್ಸ್ ಟೀಚರ್ ಇಲ್ಲ, ಇಂಗ್ಲಿಷ್ ಇಲ್ಲ, ಸೈನ್ಸ್ ಟೀಚರ್ ಇರುವುದಿಲ್ಲ. ಗೋವಿಂದೇಗೌಡರೇನು 35,000 ಶಿಕ್ಷಕರು ತುಂಬಿಕೊಂಡ ನಂತರ ಇಲ್ಲಿವರೆಗೆ ಯಾವ ಸರ್ಕಾರದವರು ಸಹಿತ ಅಷ್ಟು ಪಾರದರ್ಶಕವಾಗಿ ಇಂಟರ್ವ್ಯೂ ತಗೊಂಡು ಅವ್ರ ಮನೆಗಳಿಗೆ ನೌಕರಿ ಆರ್ಡರ್ ಕೊಟ್ಟಿರ್ತಕ್ಕಂಥ ಶ್ರೇಯಸ್ ಯಾರಿಗಾದ್ರೂ ಸಲ್ತಿದ್ರೆ ನಾನು ಕಂಡಂಗೆ ಗೋವಿಂದೇಗೌಡರು ಒಬ್ಬರೇ 7 ದಿವಸ ಒಂದು ಶಿಕ್ಷಣ ಪ್ರೇಮಿಗಳಾಗಿ ಶೈಕ್ಷಣಿಕವಾಗಿ ಅವರು ಸದಸ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಕೆಲಸ. ಅದಕ್ಕೆ ಇವತ್ತು ಈ ಖಾಸಗೀಕರಣವಾಗುವಂತ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚಿನ ಗಮನ ಕೊಡುವ ಮುಖಾಂತರ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅನ್ನೋದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿದ್ಯಾರ್ಥಿನಿಯರಲ್ಲಿ ಸಹಿತ ಮತ್ತು ಪಾಲಕರಲ್ಲೂ ಸಹಿತ ಇವತ್ತು ಅವಕಾಶ, ದ ಅಪಾರ್ಚುನಿಟಿ ನಾಕ್ಸ್ ಒನ್ಸ್ ನಾಟ್ ಟ್ವೈಸ್. ದ ಅಪಾರ್ಚುನಿಟಿ ನಾಕ್ಸ್ ಒನ್ಸ್ ನಾಟ್ ಟ್ವೈಸ್. ಅವಕಾಶವು ಒಮ್ಮೆ ಬಾಗಿಲ ಬೆಳೀತದೆ. ಆ ಬಾಗಿಲ ಬರುವಾಗ ನೀವು ಬಾಗಿಲ ತೆಗೆದ್ರಿ ಅಂದ್ರೆ ನಿಮಗೆ ಅವಕಾಶ ಸಿಗ್ತದೆ. ಯಾವ ಬಾಗಿಲ ಬೆಳೆದ್ರಿ, ಈ ಟೈಮ್ನಾಗ ಬಂದಿರಿ, ಮುಂದಿನ ಮನೆಗೆ ಹೋಗ್ರಿ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಈಗ ಅನ್ಬೇಕು ಬೇರೆ ಕಡೆ ಹೋಗಿರ್ತೀವಿ, ಬಾಗಿಲ ತೆಗೆದು ಯಾರು ಇರುವುದಿಲ್ಲ. ಅದಕ್ಕೆ ಅವಕಾಶ ಬಂದಂತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತ ಕೆಲಸ ಇವತ್ತು ವಿದ್ಯಾರ್ಥಿಗಳಾಗಿದ್ದು ಆ ನಿಟ್ಟಿನಲ್ಲಿ ಗುರುಗಳು, ಗುರುಮಾತೆಯರು ಮಾರ್ಗದರ್ಶನವನ್ನು ಸಹಿತ ಮಾಡ್ತಾರೆ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇದು ಇವತ್ತಿನವರೆಗೆ ನಾವು ಜಾತಿ, ಆ ಜಾತಿ, ಈ ಜಾತಿ ಅಂತ ಏನೋ ಮಾತಾಡೋದು ಬಂದಿವಿ. ಶಿಕ್ಷಣ ಅನ್ನೋದು ಇದೇ ಹೇಳಿದ್ರು. ಒಬ್ರು ನಿನ್ನೆ ಜಡ್ಜ್ ಆಗ್ಯಾರ, 25ನೇ ವರ್ಷದ ಒಬ್ಬ ಹುಡುಗ ನಿನ್ನೆ ಜಡ್ಜ್ ಆಗ್ಯಾರ. ನೀವು ಆಗ್ಬೋದು, ಯಾಕಂದ್ರೆ ನಾವು ಆಗ್ತಿದ್ವಿ. ನಮ್ಮ ಕಾಲ ಅಮೆರಿಕ ಹೋಗ್ಬಿಟ್ಬಿಟ್ರೆ ಮತ್ತೆ ನಿಂತಿದ್ವಿ. ಈಗ ನಿಮಗೆ ಏನ ಬಾಳೆಹಣ್ಣು ಬರ್ತೈತಿ, ಚಕ್ಕಿ ಬರ್ತಾವು, ತತ್ತಿ ಬರ್ತೈತಿ, ಹಾಲ, ಅನ್ನ, ಎಲ್ಲ ಮನ್ಯಾಗ ಹಾಗೆ ನಂಗೆ ಐತಿ ವ್ಯವಸ್ಥೆ. ಮತ್ತ ನಿಮಗೆ ಪುಸ್ತಕಗಳು ಕೊಡ್ತಾರೋ, ಬ್ಯಾಗು ಕೊಡ್ತಾರೋ, ಅಂಗಿ ಚಡ್ಡಿನೂ ಕೊಡ್ತಾರೋ. ನಾವು ಚಡ್ಡಿ ಎಲ್ಲ ಹೋಗಿದ್ರು ನಗವಾಡ ಹಿಂದಿನ ಪರಿಸ್ಥಿತಿ ಆಗತ್ತ. ನಗವಾಡ ಆಗಿನ ಪರಿಸ್ಥಿತಿ ಹಂಗಿತ್ತು. ಮತ್ತು 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸಾಲಿ ಕಲ್ತಂದಿವು. ಸೈಕಲ್ ಇಲ್ಲಿ ಇದ್ದಂತವ್ರು ಬಹಳ ಮಂದಿ ಸೈಕಲ್ ಹೊಡ್ಕೊಂಡು ಹೋಗಿನೂ ಸಾಲಿ ಕಲ್ತವ್ರು ವೇದಿಕೆ ಜನ ಈಗ ಬಹುಶಃ ಸೈಕಲ್ ಹೊಡ್ಕೊಂಡು ಹೋಗ್ಯಾರ, ನಡ್ಕೊಂಡು ಹೋಗ್ಯಾರ. ಹಿಡ್ಯಾಕ ಛತ್ರಿಗಿಲ್ಲ. ಈಗಿನ ಶಿಕ್ಷಣ ಆಗಿನ ಶಿಕ್ಷಣ ಜಗಜಾಂತರ ಐತಿ, ಬಹಳ ವ್ಯತ್ಯಾಸ. ಆದ್ರೆ ಈಗಿನ ಶಿಕ್ಷಣಕ್ಕೆ
ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಕೈಯೂ ಇಲ್ಲ, ಕಾಲು ಇಲ್ಲ, ಅಷ್ಟ ವ್ಯತ್ಯಾಸ. ನಮ್ಮ ಶಿಕ್ಷಣ ಇವತ್ತು ನಾವು ಏನೋ ಮಾತಾಡಕತ್ತ, ನಾಲ್ಕು ಶಬ್ದ ಮಾತಾಡಿ, ಇದೀಗ ಉಪನ್ಯಾಸಕರು 4 ಶಬ್ದಗಳು ಮಾತಾಡಿದ್ರು. ಅವರು ನಮ್ಮ ಗುರುಗಳು ಗುರುಮಾತೆಯರು ಕೊಟ್ಟಿರ್ತಕ್ಕಂಥ ಧರ್ಮದ ಪೆಟ್ಟಿನಿಂದ ಬಂದಿರತಕ್ಕಂಥ ಶಬ್ದಗಳು, ಅವರಿಂದಾಗಲಿ ನನ್ನಿಂದಾಗಲಿ ಅಥವಾ ಐನೂರು ಕುಮಾರ್ ಅವರ ಅವ್ರಿಂದಾಗಲಿ. ಯಾಕಂದ್ರೆ ನಾವು ಹೊಡ್ಸ್ಕೊಳ್ಳೋದು ಬಡ್ಕೊಳ್ಳೋದು ಹಿಂಸರ್ತಿದ್ದಿಲ್ಲ. ಯಾಕಂದ್ರೆ ಇದು ಶಿಕ್ಷಕರಿಗೆ ಏನು, ಗುರುಗಳಿಗೆ ಗುರುಮಾತೆಯರಿಗೆ ಏನ್ ಬೇಕಾಗಿತ್ತು, ನಮ್ಮ ಹುಡುಗ ನನ್ನ ವಿದ್ಯಾರ್ಥಿ ನಾಳೆ ಯಾವ್ದಾದ್ರು ಸ್ಥಾನ ಮಾಡ್ಬೇಕಂದ್ರೆ ಆ ವಿದ್ಯಾರ್ಥಿ ನನ್ನ ಕೈಯಲ್ಲಿ ಕಲ್ತಾನು, ಅದೊಂದು ಗೌರವ ಅವ್ರಿಗೆ. ಅದನ್ನ ಬಿಟ್ಟರೆ ಮತ್ತೇನು ಅವ್ರಿಗೆ ನಮ್ಮ ಕಡೆಯಿಂದ ಅಪೇಕ್ಷೆ ಮಾಡೋದಿಲ್ಲ. ಇಷ್ಟೆಲ್ಲ ಇದ್ದಾಗ ಈ ನೀವು ಕಲಿಬಹುದು, ಆದ್ರೆ ಅದಕ್ಕೆ ನೆಪ ಆಗುವುದಿಲ್ಲ, ನೆಪ ಹೇಳೋಕೆ ಅವಕಾಶ ಬರಂಗಿಲ್ಲ. ಯಾಕಂದ್ರೆ ಸಾಕಷ್ಟು ಈಗ ಅಂಗೈಯಲ್ಲಿ ನೀವು ಜಗತ್ತು ನೋಡಾಕತ್ತೀರಿ, ಅಂಗೈದಾಗ ಜಗತ್ತು ಬರ್ತೈತಿ, ಅಂಗೈಯಾಗ ಜಗತ್ತು ಕಾಣ್ತೈತಿ. ನಿಮ್ಗೆ ಏನ್ ಬೇಕಿದ್ರೆ ನೀವು ಮತ್ತೆ ಹೊಸದು ಬಂದೋದು ಮುಗಿದು ಹೋಗ್ತೈತಿ. ಇನ್ನು ಪುಸ್ತಕ ಅವನ್ನೆಲ್ಲ ಮಣ್ಣ ಕೊಡ್ತಾರೆ, ಆಮೇಲೆ ದೊಡ್ಡ ದಿವಸ ತೆಗ ತೆಗೆದ ಒಳಗೆ ತುಳಿಗೆ ಅದು ನಾಗೊಂದು ಗಡಿ ಕೆಟ್ಬಿಡ್ತಾರೆ. ಯಾಕಂದ್ರೆ ಅದು ಒಂದು ಮಾತನ್ನ ಹೇಳ್ಬಿಡೋದಿಲ್ಲ, ಹೇಗೆ ಜನ ಮಾಡ್ತೈತೆ, ನಾವೇನು ಬರೀದಿಲ್ಲ, ಓದೋದಿಲ್ಲ, ಏನೂ ಇಲ್ಲ. ಇನ್ನ ಗಂಡನ ಹೆಸರು ನೀವು ಹೇಳ್ಬೇಕು, ಹೆಂಡತಿ ಹೆಸರು ನೀವು ಹೇಳ್ಬೇಕು, ನೀವು ಮಕ್ಕಳ ಹೆಂಡತಿ ಹೆಸರು ಹೇಳ್ಬೇಕು, ಅದು ಹೇಳಂಗಿಲ್ಲ. ಯಾಕಂದ್ರೆ ಇಷ್ಟು ಟೆಕ್ನಾಲಜಿ ಮುಂದೆ ಹೋಗೈತಿಪ್ಪ ಅಂತಂದ್ರೆ, ಇವತ್ತು ನಿನ್ನೆ ನರೇಂದ್ರ ಮೋದಿ ಅವರ ಬಗ್ಗೆ 10 ನಿಮಿಷ ಮಾತನಾಡಿದ್ದಾರೆ. ಇವತ್ತು ಯಾರು ನಾವು ಕಲಿಯಾಗಿರಂತಾರ ಅವ್ರು ನಶೀಬ್ ಸುಮಾರ್. ನಾವು ಕಲಿಬೇಕನ್ನೋ ಭಯ ಭಕ್ತಿ ನಮ್ಮಲ್ಲೆಲ್ಲ ಇತ್ತು, ಅವ್ರಿಗೆ ವ್ಯವಸ್ಥೆ ಹಂಗಿದ್ದಿರ್ತಿಲ್ಲ. ಈಗೆಲ್ಲ ವ್ಯವಸ್ಥೆ ಐತಿ. ಆ ಹುಡುಗರ ಕಾರಣಕ್ಕೆ ನೋಡಿದ್ರೆ ಕೇಸ್ ಹಾಕ್ತಾರು, ಬಡದ್ರೆ ಕೇಸ್ ಹಾಕ್ತಾರು, ಕಸ ತೆಗಿಯಕ್ಕೆ ಹೈತರ ಕೇಸ್ ಹಾಕ್ತಾರು, ಹುಡುಗಾಕ್ ಹೈತರ ಕೇಸ್ ಹಾಕ್ತಾರು. ಏನು ಗಿಡಗಳಿಗೆ ನೀರ್ ಹಾಕಪ್ಪ ಅಂದ್ರೆ ಅದ್ರ ಮ್ಯಾಗ ಕೇಸ್ ಹಾಕ್ತಾರು. ಮತ್ತೆ ಹಂಗಾರೆ ಹುಡುಗರು ಕಲಿಯುವ. ಈಗ ನಾವು ಶಾಲ್ಯಾಗ ಹುಡುಗಿದೀವು, ವರ್ಷಿದೀವು, ಶಗನಾಥ್ ಸಾರಿಸಿದೀವು, ಸಾರಿಸ್ಕೊಂಡು ನಮ್ಮ ತಟ್ಟು ತಗೊಂಡು ಹೋಗಿರ್ತಿದ್ವು, ತಟ್ಟು ನಮ್ಮ ತಟ್ಟು ಹಾಸ್ಕೊಂಡು ನಾವು ಕೊಂಡಿರ್ತಿದ್ವು, ಹುಡುಕ್ತಿದ್ವು, ಕೈದೋಟ ಮಾಡ್ತಿದ್ವು, ನೀರು ಹಾಕ್ತಿದ್ವು, ಎಲ್ಲ ಮಾಡಿದೀವಿ. ಎಲ್ಲ ಮಾಡಿದ ನಂತರ ಈಗ ಶಾಲೆಯಲ್ಲಿ ನಾವು ಏನೇನು ಮಾಡ್ತೀವಿ ಅದನ್ನ ನಾವೆಲ್ಲ ಮನೆಯಲ್ಲಿ ಮಾಡಬೇಕು ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಗುರುಗಳು ಗುರು ಮಾತೆಯರು ಕಲಿಸ್ತಾರ ಅನ್ನೋದನ್ನು ದಯಮಾಡಿ ಎಲ್ಲರೂ ಪಾಲಕರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತಿನ ಶಿಕ್ಷಣ